ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆದು ವಿಡಿಯೋ ಆಗಿರುತ್ತೆ. ಮತ್ತು ಆಮೇಲೆ ದಸರಾದು ವಿಡಿಯೋ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ, ದಾಂಡಿ ಮಾಡಿದ್ದು. ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ. ಮತ್ತು ಅಮಾವಾಸ್ಯೆದು ಹೋಳಿಗೆ ಮಾಡಿದ್ದು ಮತ್ತು ದಾಂಡ್ಯ ಮಾಡಿದ್ದು ಇದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗಲಿ ಅಂತೇಳಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾವು ಹೋಳಿಗೆ ಮಾಡಿದ್ದು ಅದು ಎಣ್ಣೆ ಮಾಡಿ ಹಾಕ್ತಾಯಿದ್ದೆ. ಅಮಾವಾಸ್ಯೆಗೆ ಇದೇ ಸಲ ಫಸ್ಟ್ ಸಲ ಹೂರ್ಣ ಹೋಳಿಗೆ ಮಾಡ್ತಾ ಇರೋದು. ಮೊದಲೆಲ್ಲ ಫಸ್ಟ್ ಸಲ ಸಜ್ಕದ ಹೋಳಿಗೆ ಮಾಡಿದೆ, ಗೆಣಸಿನ ಹೋಳಿಗೆ ಮಾಡಿದೆ. ಅಷ್ಟೊಂದು ಕಷ್ಟ ಏನು ಅನ್ನಿಸ್ಲಿಲ್ಲ. ಬಟ್ ಬೇಳೆ ಹೋಳಿಗೆ ಮಾಡೋದು ತುಂಬಾ ಕಷ್ಟ. ನಾರ್ಮಲಾಗಿ ಯಾವ ಹೋಳಿಗೆ ಆದ್ರೂ ಈಸಿ ಮಾಡೋಕ್ಕೆ. ಬಟ್ ಈ ಬೇಳೆ ಹೋಳಿಗೆ ಒಂದು ಸಲ ಕೈ ಕೊಡ್ತು ಅಂದರೆ ಮಾಡೋಕ್ಕೆ ಆಗಲ್ಲ. ಬಟ್ ಹೂರ್ಣ ಆಗಲಿ ಕಣಕಾಗಲಿ ಎಡು ಹದವಾಗಿ ಮಾಡ್ಕೋಬೇಕು. ಬಟ್ ಹದ ಬರಬೇಕಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು. ಫಸ್ಟೇ ಒಂದೇ ಸಲ ಮಾಡಿದ್ನಲ್ಲ, ಒಂದು ಸ್ವಲ್ಪ ಕೆರಿದಾಗಿತ್ತು ಹೂರ್ಣ. ಒಂದು ಸ್ವಲ್ಪ ಅಳ್ಕ ಮಾಡ್ಕೊಂಡ್ಬಿಟ್ಟಿದ್ದೆ, ಅಂದರೆ ಜಾಸ್ತಿ ಕುದಿಸ್ಕೊಂಡ್ಬಿಟ್ಟಿದ್ದೆ ಬೇಳೆನ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಳೆ ಹಾಕಿ, ಆಮೇಲೆ ಇನ್ನೊಂದು ಸ್ವಲ್ಪ ಬೇಳೆ ಹಾಕಿ ಮತ್ತೆ ಕುದಿಸ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡೆ. ಅದು ಗಟ್ಟಿ ಆಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ಪಾಕ ಮಾಡಿಕೊಂಡು, ಆಮೇಲೆ ಒಂದು ಹೋಳಿಗೆ ಬರೋ ಲೆವೆಲ್ಗೆ ಮಾಡಿಕೊಂಡೆ. ಆ್ಯಕ್ಚುಲಿ ಗೆಣಸಿನ ಹೋಳಿಗೆ ಮತ್ತು ಸಜ್ಕದ ಹೋಳಿಗೆ ಮಾಡೋಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹೂರ್ಣ ಹೋಳಿಗೆಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡೆ. ಯಾಕಂದರೆ ಮುಂಜಾನೆ ಸಾಗರಿಗೆಲ್ಲ ಡಬ್ಬಿ ಕಟ್ಟಿ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಆಮೇಲೆ 10 ಗಂಟೆಗಾದರೂ ಮಾಡಿ, ಆಮೇಲೆ ದೇವ್ರಿಗೆ 2 ನೈವೇದ್ಯ ಹೋಳಿಗೆ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೆ ನಾನು ನೈವೇದ್ಯ. ಅದಕ್ಕಾಗಿಯೇ ಮುಂಜಾನೆ 1-2 ಹೋಳಿಗೆ ಅಷ್ಟೇ ಮಾಡಿದೆ. 2 ಹೋಳಿಗೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೋತಿದ್ದು. ಹೋಳಿಗೆ ಮಾಡೋದು, ಹೂರ್ಣ ಮಾಡ್ಕೋಬೇಕು ಮತ್ತು ಕನಕ ಮಾಡ್ಕೋಬೇಕು, ಇದೇ ರಗಡ ಆಗೋಯಿತು. ಹಾಗೋಗಿ ಮಾಡ್ಕೊಂಡು 2 ಹೋಳಿಗೆ ಮಾಡ್ಕೊಂಡು, ಅದೇ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ಮೊದಲೇ ಸಲ ಮಾಡೋರಂತೂ ನನ್ನ ವಿಡಿಯೋ ನೋಡಿದರೆ ಪಕ್ಕ ಅವ್ರಿಗೂ ಹೋಳಿಗೆ ಬರೋದಿಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ದವ್ರು ನೋಡಿದ್ರೇ ಬೆಸ್ಟು. ಬಟ್ ಅಷ್ಟೋ ಇಷ್ಟೋ ಅಮ್ಮನ ನೋಡಿ ಕಲ್ತ್ಕೊಂಡಿದ್ದೆ ಹೋಳಿಗೆ ಮಾಡೋದು. ನಾನು ಅಷ್ಟೊಂದು ಸರಿಯಾಗಿ ಗೊತ್ತಿದ್ದಿಲ್ಲ ಯಾವ ಥರ ಮಾಡಬೇಕು ಅಂತೇಳಿ ಹೋಳಿಗೆ. ಮಮ್ಮಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಮಾಡು ಅಂತ ಹೇಳಿದರು. ಬಟ್ ಗೆಣಸಿನ ಹೋಳಿಗೆ ಸಜ್ಕದ ಹೋಳಿಗೆ ಮಾಡುವಾಗ ಕೇಳಿದ್ದೆ, ಆವಾಗ ಹೂರ್ಣ ಹೋಳಿಗೆನೂ ಹೇಳಿದರು. ಈ ಸರಿ ಏನು ನೋಡೋಣ ಬಿಡು, ಯಾರನ್ನು ಕೇಳೋದು ಬೇಡ ಅಂಥೇಳಿ ನಾನೇ ಮಾಡೋಕ್ಕೆ ಹೋದೆ. ಒಂದು ಸ್ವಲ್ಪ ಎಡವಟ್ಟು ಕೆಲಸನೂ ಮಾಡಿಕೊಂಡೆ. ಅದು ಸರಿಯಾಗಿ ತುಂಬಕ್ಕೂ ಬರಲಿಲ್ಲ ನನಗೆ. ಮತ್ತು ಹೂರ್ಣನೂ ಹದವಾಗಿ ಮಾಡ್ಕೊಂಡಿದ್ದಿದ್ದಿಲ್ಲ, ಕನಕನೂ ಹದವಾಗಿ ನಾದ್ಕೊಂಡಿದ್ದಿದ್ದಿಲ್ಲ. ಹೀಗಾಯಿತು. ಮತ್ತು 2 ಹೋಳಿಗೆ ಮಾಡಿ ಎತ್ತಿಟ್ಬಿಟ್ಟೆ. ಆಮೇಲೆ ಮತ್ತೆ 2 ದಿನ ಮತ್ತು ಮರುದಿನ ಮತ್ತೆ ಹೋಳಿಗೆ ಮಾಡಿಕೊಂಡೆ ಸೋಮವಾರ. ಯಾಕಂದರೆ ಇದು ಹೋಳಿಗೆ ಮಾಡಿದ್ದು ಅಂದರೆ 2 ಹೋಳಿಗೆ ಅಷ್ಟೇ ಮಾಡಿದ್ದೆ. ಒಂದು ಸಾಗರದಿಂದ ಒಂದು 4 ತಿಂದ್ವಿ ದೇವ್ರಿಗೆ ನೈವೇದ್ಯ ಇಡೋಕ್ಕೆ. ಅಷ್ಟೇ ಮಾಡ್ಕೊಂಡು ತಿಂದ್ವಿ. ಮತ್ತು ಉಳಿದಿದ್ದ ಹೂರ್ಣನ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಮರುದಿನವೂ ಹೋಳಿಗೆ ಮಾಡ್ಕೊಂಡು ತಿಂದ್ವಿ. ಅಂದರೆ ಒಂದೇ ಸಲ ಮಾಡಿದರೆ ತಿನ್ನೋಕ್ಕಾಗಲ್ಲ. ಹೋಳಿಗೆ ಎಲ್ಲ ಈ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ತಿಂದರೆ ಆಯಿತು ಅಂಥೇಳಿ. ಹೂರ್ಣ ಎತ್ತಿಟ್ಕೊಂಡು ಮತ್ತು ಮರುದಿನವೂ ಹೋಳಿಗೆ ಮಾಡ್ಕೊಂಡು ತಿಂದ್ವಿ. ಹಾಗೋ ಹೀಗೋ ಮಾಡಿಕೊಂಡು ಒಂದು ತಕ್ಕ ಮಟ್ಟಿಗೆ ಹೋಳಿಗೆ ಮಾಡಿಕೊಂಡೆ. ಬಟ್ ನಂಗೆ ಅಷ್ಟೊಂದು ಅದು ಹೋಳಿಗೆ ತುಂಬಕ್ಕೆ ಬಂದಿದ್ದಿಲ್ಲ, ಹೂರ್ಣ ಒಳಗೆ ತುಂಬಕ್ಕೆ ಬಂದಿದ್ದಿಲ್ಲ. ಅಂದರೆ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಕನಕ ತೊಗೊಂಡಿದ್ದೆ ಅಂತ ಅನಿಸುತ್ತೆ. ಆಮೇಲೆ ಅನಿಸಿತ್ತು ನಾವು ಜಾಸ್ತಿ ಕನಕ ಹಿಡ್ಕೊಂಡಿದ್ದೆ, ಅದಕ್ಕೆ ಹೋಳಿಗೆ ಸರಿಯಾಗಿ ಬರಲಿಲ್ಲ ಅಂಥೇಳಿ. ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೊಂದು ಸ್ವಲ್ಪ 1-2 ಸಲ ಮಾಡಿದರೆ ತಾನೇ ಬರುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಅಮಾವಾಸ್ಯೆಗೆ ಮಾಡಿದರೆ ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ, ಅವಾಗ ಹೇಗಾಗಿದ್ವು ಅಂಥೇಳಿ ಹೇಳೋರಂತೆ. ಇವಾಗ ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಆಚೆ ಈಚೆ ಆಗಿತ್ತು ಒಂದು ಸ್ವಲ್ಪ. ಬಟ್ ಟೇಸ್ಟಿಗೆ ಏನು ಕೊರತೆ ಇದ್ದಿದ್ದಿಲ್ಲ, ಚಲೋನೂ ಆಗಿದ್ದು, ಟೇಸ್ಟೂ ಆಗಿತ್ತು. ಟೇಸ್ಟ್ ಒಂದಿದ್ರೆ ಆಯ್ತಲ್ಲ, ಈ ಹೋಳಿಗೆ ಹರಿದಿರಲಿ ಹೇಗಿರಲಿ, ಒಂದು ಸ್ವೀಟು ಮತ್ತು ಒಂದು ಲೆವೆಲಿಗೆ ಟೇಸ್ಟ್ ಆಗಿತ್ತು. ಹಾಗೂ ಮಾಡಿಕೊಂಡು ಹೋಳಿಗೆ ತಿನ್ಕೊಂಡ್ಬಿಟ್ವಿ ನೈವೇದ್ಯ ಮಾಡಿಕೊಂಡು. ಫಸ್ಟ್ ಟೈಮ್ ಮಾಡಿದ್ದಲ್ಲ, ಎಕ್ಸ್ಪೀರಿಯೆನ್ಸ್ ಮಾತ್ರ ಬೆಸ್ಟ್ ಆಗಿತ್ತು.
ಈ ಮಹಾರಾಷ್ಟ್ರದಲ್ಲಿ ನವರಾತ್ರಿಗೆ ಎಲ್ಲರೂ ಮನೆ ಮುಂದೆ ಒಂದು ಸ್ಪೀಕರ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಂದರೆ ದೇವಿ ಮುಂದೆ ಡ್ಯಾನ್ಸ್ ಮಾಡ್ತಾರಲ್ಲ, ದಾಂಡೆ ಮಾಡ್ತಾರಲ್ಲ, ಆ ಥರ ಇಲ್ಲಿ ಮಾಡ್ತಾಯಿದ್ರು. ಇದೇ ವರ್ಷ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಆಂಟಿ ಎಲ್ಲ ಹೇಳಿದರು. ಸೊ ಅವರು ಕರೆದಿದ್ರು, ಎಲ್ಲರೂ ಕೂಡಿ ಡ್ಯಾನ್ಸ್ ಮಾಡೋಣ, ದಾಂಡೆ ಮಾಡೋಣ ಬನ್ನಿ ಅಂಥೇಳಿ. ಸೊ ಅದಕ್ಕೆ ನಾವು ಎಲ್ಲಿ ದೇವಿ ಕುಣಿಸಿದಾರೋ ಏನೋ ಅಂಥೇಳಿ ಅಂದ್ಕೊಂಡು ಹೋದ್ವಿ. ಬಟ್ ಆ ಥರ ಏನಿದ್ದಿದ್ದಿಲ್ಲ. ಒಬ್ಬರು ಮನೆ ಮುಂದೆನೇ ಸ್ಪೀಕರ್ ಹಾಕಿ ಎಲ್ಲರೂ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ದಾಂಡೆ ಮಾಡ್ತಾರೆ. ಆದಷ್ಟು ಅಜ್ಜಿಗಳು ಆಗಲಿ ಆಂಟಿಗಳಾಗಲಿ ಸೊ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಅದರಲ್ಲಿ ಹೇಳಬೇಕಂದ್ರೆ ಅಜ್ಜಿಗಳು ಇರೋ ಆ್ಯಕ್ಟಿವ್ ಆಗಿಯೂ ನಾವು ಇದ್ದಿದ್ದಿಲ್ಲ. ಸೊ ಇವರಿಬ್ಬರು ಕೂಡಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು ಯಾವ ಥರ ಮಾಡಬೇಕು ಅಂಥೇಳಿ. ಹಾಗೆ ಒಂದು ಸ್ವಲ್ಪ ಸ್ಪೀಕರನ್ನು ಸರಿ ಹೋಗ್ತಾ ಇದ್ದಿದ್ದಿಲ್ಲ, ಅಂದರೆ ಸ್ಪೀಕರ್ ಯಾಕೋ ಕೈ ಕೊಡ್ತಾಯಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಅಂದರೆ 9 ಗಂಟೆಗೇನೋ ಸ್ಟಾರ್ಟ್ ಮಾಡಿದರು ಕುಣಿಯೋಕ್ಕೆ. ಸ್ಪೀಕರ್ ಎಲ್ಲ ಜೋಡ್ಸೋಕೆ ಸ್ಟಾರ್ಟ್ ಮಾಡಿದ್ರು 9 ಗಂಟೆಗೆ. ಅದು ಹಂಗೆ ಹಿಂಗೆ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಜೋಡಿಸಿದ್ರು. ಆಮೇಲೆ ಸೌಂಡ್ ಅದಷ್ಟೊಂದು ಸರಿಯಾಗಿ ಕೇಳಿಸ್ತಾ ಇದ್ದಿದ್ದಿಲ್ಲ, ಮತ್ತು ಸರಿಯಾಗಿ ಕೇಳಿಸ್ತಾ ಇದ್ದಿದ್ದಿಲ್ಲ, ಅಷ್ಟೊಂದು ಜೋರಾಗಿದ್ದಿದ್ದಿಲ್ಲ ಸೌಂಡು. ಬಟ್ ನೆಕ್ಸ್ಟ್ ಟೈಮ್ ಇಟ್ಕೊಂಡು ಬೇರೆ ಮಾಡೋಣ, ಬೇರೆ ಸೌಂಡ್ ಬಾಕ್ಸ್ ಹಚ್ಚೋಣ, ಇವಾಗ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಕೂಡ್ಕೊಂಡು ಮಾಡೋಣ ಅಂಥೇಳಿ. ಅಂದರೆ ಮೊದಲನೇ ಸಲ ಮಾಡ್ತಾ ಇರೋದಲ್ಲ, ಎಷ್ಟು ಜನ ಬರ್ತಾರೋ ಏನೋ ಅಂಥೇಳಿ ಅಷ್ಟೊಂದು ಐಡಿಯಾನೂ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಎಲ್ಲರೂ ಸೇರಿಕೊಂಡು ಏನು ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ವಿ. ಇಲ್ಲಿಬ್ಬರು ಅಜ್ಜಿಗಳು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಮ್ಗಿಂತ ಸಖತ್ ಅಂದರೆ ಸಖತ್ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅವರು ನಮ್ಗಿಂತನೂ ಆ್ಯಕ್ಟಿವ್ ಆಗಿದ್ದರು. ಅವರೇನೆ ಎಲ್ಲರೂ ಗೋಳೆ ಹಾಕಿ ಈ ಥರ ಡ್ಯಾನ್ಸ್ ಮಾಡಬೇಕಂತೇಳಿ ಅಂದ್ಕೊಳ್ತಾ ಇದ್ದರು. ಸೊ ನನಗೆ ಬನ್ನಿ ನೀವು ಅಂಥೇಳಿ ಹೇಳಿದರು. ಸೊ ನಾನು ಯಾವಾಗಲೂ ಇವ್ರ ಜೊತೆ ಇದ್ದಿದ್ದಿಲ್ಲಲ್ಲ, ಸೊ ಪರಿಚಯನೂ ಇಲ್ಲ ಏನಿಲ್ಲ. ಈ ಥರ ಆದರೂ ಹೋದರೂ ಒಂದು ಸ್ವಲ್ಪ ಪರಿಚಯ ಆಗುತ್ತಾರೆ, ಎಲ್ಲರೂ ಮಾತಾಡ್ಸಿದಂಗೆ ಆಗುತ್ತೆ ಅಂಥೇಳಿ ಅವ್ರ ಕೂಡ ಹೋದೆ. ಈ ಮುಂದೆಲ್ಲ ಇದಕ್ಕೆ ವಾಯ್ಸ್ ಕೊಡ್ತಾ ಇಲ್ಲ, ಯಾಕಂದರೆ ಒಂದು ಮ್ಯೂಸಿಕ್ ಹಾಕಿಬಿಡ್ತೀನಿ. ವಾಯ್ಸ್ ಕೊಟ್ಟರೆ ಡ್ಯಾನ್ಸಿಗೂ ವಾಯ್ಸ್ಗೂ ಮ್ಯಾಚ್ ಆಗೋಲ್ಲ. ಸೊ ಮ್ಯೂಸಿಕ್ ಹಾಕಿದ್ರೆ ಒಂದು ಸ್ವಲ್ಪ ಮ್ಯಾಚ್ ಆಗ್ಬೋದು. ಅಂದರೆ ಅವರು ಸಾಂಗ ಹಾಕಿದ್ದನ್ನು ಹಾಕಿದರೆ ಕಾಪಿ ರೇಟ್ ಬರುತ್ತೆ. ಸೊ ಅದಕ್ಕಾಗಿ ನಾನು ಯೂಟ್ಯೂಬ್ ಆಲ್ಬಮ್ ಒಳಗಿಂದನೇ ಮ್ಯೂಸಿಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಅದು ಹೇಗೆ ಕೇಳಿಸುತ್ತೆ, ಅದೇ ಸೂಟ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಡ್ಯಾನ್ಸ್ ಮಾಡಿದೆಲ್ಲ ಹಾಕಬೇಕು, ಅಂದರೆ ಇರುತ್ತೆ ಅಂಥೇಳಿ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ದಾಂಡೆ, ಇಲ್ಲಿ ಅಂಥೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೀಗೆ 9 ದಿನದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನೋಡಿ ಮಿಸ್ ಮಾಡಬೇಡಿ. ನಾವು ಯಾವ ಥರ ಎಂಜಾಯ್ ಮಾಡ್ತೇವೆ ಅಂಥೇಳಿ ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ಆದಷ್ಟು ಮಹಾರಾಷ್ಟ್ರದಲ್ಲಿ ಫುಲ್ ಎಲ್ಲರೂ ಎಲ್ಲ ಥರ ಫಂಕ್ಷನ್ ಎಲ್ಲ ಚೆನ್ನಾಗಿಯೇ ಮಾಡ್ತಾರೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೂ ಮತ್ತು ಮಹಾರಾಷ್ಟ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಗೊತ್ತಾಗಲ್ಲ ಇವ್ರು ಯಾವ ಥರ ಅಂದರೆ, ಇವರೆಲ್ಲದಕ್ಕೂ ಈ ಥರ ಸಾಂಗ್ ಮಾಡೋದು, ಎಲ್ಲರೂ ಕೂಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ದಾಂಡೆ ನಮ್ಮ ಕಡೆ ಸೈಡು ಮಾಡಲ್ಲ, ಊರಲ್ಲೆಲ್ಲ ಮಾಡ್ತಾರೆ. ಬಟ್ ನಾವು ತೋಟದಲ್ಲಿ ಇರೋದಲ್ಲ, ಸೊ ಹೋಗಿಲ್ಲ. ಅದು ಫಸ್ಟ್ ಟೈಮ್ ಮಾಡಿದ್ದಲ್ಲ, ನನಗೂ ಒಂಥರ ಏನೋ ಖುಷಿ ಆಯಿತು ಈ ಥರ ಮಾಡಿದ್ದು. ಮತ್ತು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಆದರು. ಫಸ್ಟ್ ಟೈಮ್ ಹೋದ್ರೂ ಎಲ್ಲರೂ ಚೆನ್ನಾಗಿ ಹಚ್ಕೊಂಡು ಮಾತಾಡ್ತಾಯಿದ್ರು. ಮತ್ತು ಈ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾವು ಯಾವ ಥರ ಡ್ಯಾನ್ಸ್ ಮಾಡಿದ್ದೀವಿ ಅಂಥೇಳಿ. ಓಕೆ, ಬಾಯ್.